ಇನ್ನು ನಾವು ಭಗವದ್ಗೀತೆಯ 9ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ನಿನ್ನೆ ತನಕ 8ನೇ ಅಧ್ಯಾಯದವರೆಗೆ ನಮ್ಮಲ್ಲಿ ಭಕ್ತಿ ಹೇಗಿರಬೇಕು, ನಾವು ಭಗವಂತನನ್ನು ಯಾವ ರೀತಿ ಪಡೆಯಬೇಕು, ಭಗವಂತನನ್ನು ಪಡೆಯಲು ಮಾರ್ಗಗಳು ಯಾವುವಿದ್ದಾವೆ, ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಭಗವಂತ ಸುಲಭವಾಗಿ ನೇರವಾಗಿ ಸಿಗುತ್ತಾನೆ ಎಂಬುದನ್ನು ನೋಡಿದ್ದೀವಿ. ಇಂದಿನ ಅಧ್ಯಾಯ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಇವತ್ತು ಕರೆಕ್ಟ್ ಅರ್ಧ ಭಾಗ ಮುಗಿಯುತ್ತೆ, ಇನ್ನು ಅರ್ಧ ಭಾಗ ಉಳಿಯುತ್ತೆ. 9 ಮುಗಿತಾವೆ, ಇನ್ನು 9 ಉಳಿತಾವೆ, ಅರ್ಧ ಭಾಗ ಭಗವದ್ಗೀತೆಗೆ ಮುಗಿಯುತ್ತೆ. ಇಂದಿನ ಅಧ್ಯಾಯ ತುಂಬ ವಿಶೇಷವಾದದ್ದು. ಇಂದು ಈ ಭಗವದ್ಗೀತೆಯ ಪಠಣ ಎಲ್ಲಿ ನಡೆಯುತ್ತದೆಯೋ ಅಲ್ಲಿ ಸ್ವತಃ ಭಗವಂತನೇ ಬಂದು ಕುಳಿತುಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ. ಇಲ್ಲಿ ರಾಜವಿದ್ಯಾ ರಾಜಗುಹ್ಯ ಅಂತ ಹೇಳ್ತಾ ಇದೆ. ರಾಜವಿದ್ಯಾ ರಾಜಗುಹ್ಯ ಅಂದರೆ ಕೆಲವು ರಹಸ್ಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಭಗವಂತ ಹೇಳ್ತಾ ಇರೋದು. ಕೆಲವು ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಲ್ಲ, ಅಂತಹ ಸೂಕ್ಷ್ಮ, ಅಗ್ದಿ ಸುಲಭವಾದ ಮತ್ತು ಅವಶ್ಯಕವಾದ ಅಂತಹ ಕೆಲವು ರಹಸ್ಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ, ಅದನ್ನು ಕೇಳು ಅಂತ ಅರ್ಜುನನಿಗೆ ಹೇಳ್ತಾ ಇರೋದು. ಮತ್ತು ಇದು ಪವಿತ್ರವಾದದ್ದು. ಈ ವಿದ್ಯೆಗಳು ಪವಿತ್ರವಾದದ್ದು. ಯಾಕೆ ಇದು ವಿದ್ಯೆ ಪವಿತ್ರ ಅಂದರೆ, ನಾವು ವಿದ್ಯೆ ಅಂದ ತಕ್ಷಣ ಬರೀ ಸ್ಕೂಲ್ಗೆ ಹೋಗೋದು, ಅಲ್ಲಿ ಕಲಿಯೋದು ಮಾತ್ರ ವಿದ್ಯೆ ಅಂತ ತಿಳಿತೀವಿ. ಆದರೆ ಸ್ಕೂಲಲ್ಲಿ ಕಲಿತ ವಿದ್ಯೆ ನಮಗೆ ಈ ಜನ್ಮಕ್ಕೆ ಮಾತ್ರ ಸೀಮಿತ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಆದರೆ ಈ ಆಧ್ಯಾತ್ಮಿಕ ವಿದ್ಯೆ ಯಾವ ಶಾಲೆಯಲ್ಲಿಯೂ ಕಲಿಸೋದಿಲ್ಲ. ಇದು ನಮ್ಮ ಹಿಂದಿನ ಜನ್ಮದಿಂದ ಬಂದಿರುತ್ತೆ, ಈ ಜನ್ಮದಲ್ಲಿ ಮತ್ತೆ ನಮಗೆ ದೊರೆಯುತ್ತೆ, ಮುಂದಿನ ಜನ್ಮಕ್ಕೆ ಇದು ನಮಗೆ ಸೋಪಾನ, ಅಂದರೆ ಇದು ಒಂದು ಮೆಟ್ಟಲು ಇದ್ದ ಹಾಗೆ ಮತ್ತೆ ಮುಂದಿನ ಜನ್ಮಕ್ಕೆ ಇದರ ಮುಂದಿನ ಭಾಗವನ್ನು ಕಲಿಸುತ್ತದೆ. ಆಧ್ಯಾತ್ಮಿಕ ಅಂದರೆ ಇದೆ, ಅಲ್ಲಿ ದೇವರ ಒಂದು ಚಿಂತನೆ, ನಾಮಸ್ಮರಣೆ, ಭಜನೆ, ಕೀರ್ತನೆ ನಡೆಯುತ್ತದೆಯೋ, ಎಲ್ಲಿ ನಮಗೆ ವೈಕುಂಠಕ್ಕೆ ಹೋಗುವ ದಾರಿಯನ್ನು ತೋರಿಸುತ್ತದೆಯೋ, ಎಲ್ಲಿ ಭಗವಂತ ಅಂದರೆ ಏನು, ಹೇಗಿದ್ದಾನೆ, ಅದರಿಂದ ಏನು ಉಪಯೋಗ ಅನ್ನೋದನ್ನೆಲ್ಲ ತಿಳಿಸುತ್ತದೆಯೋ ಅದೇ ಆಧ್ಯಾತ್ಮಿಕ ವಿಷಯ. ಅಂತಹ ವಿಷಯಗಳನ್ನು, ಅದರಲ್ಲಿ ಅತಿ ತುಂಬ ಮುಖ್ಯವಾದ ಗೌಪ್ಯವಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಗಮನವಿಟ್ಟು ಕೇಳು ಅಂತ ಹೇಳ್ತದೆ. ಈ ವಿಷಯಗಳನ್ನು ತಿಳಿಯುವುದರಿಂದ ನಮ್ಮ ದೃಷ್ಟಿಕೋನ ಬದಲಾಗುತ್ತದೆ, ನಮ್ಮ ದೋಷ ಪರಿಹಾರವಾಗುತ್ತದೆ ಅಂತ ಹೇಳಿ 3ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ, ಅಶ್ರದ್ಧಾನ ಪುರುಷ. ಇಲ್ಲಿ ಪುರುಷ ಅಂದರೆ ಕೇವಲ ಪುರುಷರು ಅಲ್ಲ. ಈ ದೇಹ ಅಂದರೆ ಒಂದು ಪುರುಷ, ಇದರಲ್ಲಿರುವ ಜೀವ. ಈ ಜೀವ ಇರುವಂಥ ಪ್ರತಿಯೊಂದು ಆತ್ಮ ಸಹ ಪುರುಷನೇ ಅಂತ ಆಗುತ್ತೆ. ಈ ಮಾನವ ಜನ್ಮಕ್ಕೆ ಒಂದು ಪುರುಷ ಅಂತ ಹೇಳ್ತಿದ್ದಾರೆ. ಯಾಕೆ ಮಾನವ ಜನ್ಮಕ್ಕೆ ಇಷ್ಟೊಂದು ಪ್ರಾಧಾನ್ಯತೆ ಅಂದರೆ, ಈ ಜನ್ಮದಲ್ಲಿ ನಾವು ಮನುಷ್ಯ ಜನ್ಮದಲ್ಲಿ ಏನು ಒಂದು ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಹತ್ರ ಹೋಗಬೇಕು, ಭಜನೆ ಕೀರ್ತನೆ ಮಾಡಬೇಕು ಅಂತ ಹೇಳಿ ಮಾನವ ಜನ್ಮಕ್ಕೆ ಮಾತ್ರ ಗೊತ್ತಾಗುತ್ತೆ. ನಾವು ಯಾವುದೋ ಪ್ರಾಣಿ ಪಕ್ಷಿಗಳ ಜನ್ಮದಲ್ಲಿದ್ದರೆ ಇದು ಗೊತ್ತಾಗೋದಿಲ್ಲ. ಅದು ಕೆಲವು ಮುಖ್ಯವಾದ ಮಾನವ ಜನ್ಮದಲ್ಲಿಯೂ ಮತ್ತೆ ಬೇರೆ ಬೇರೆ ಇರ್ತವೆ. ಕೆಲವು ರಾಕ್ಷಸಿ ವಂಶಸ್ಥರು ಇರ್ತಾರೆ, ಕೆಲವರು ನಾಸ್ತಿಕರು ಇರ್ತಾರೆ, ಕೆಲವರು ಭಗವಂತ ಅಂದರೆ 1 ಮೈಲಿ ದೂರ ಓಡೋ ಹೋಗುವಂಥವ್ರು ಇರ್ತಾರೆ. ಅದರಲ್ಲಿ ಬಿಟ್ಟು ಭಗವಂತನ ಸಮೀಪಕ್ಕೆ ಕರ್ಕೊಂಡು ಹೋಗುವ ಕೆಲವರು ಏನಿರ್ತಾರೆ, ಅಲ್ಲಿ ಇಲ್ಲಿ ಮುಖ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. 84 ಲಕ್ಷ ಯೋನಿಗಳನ್ನು ದಾಟಿ ಬಂದ ಮೇಲೂ ಸಹ ಅಲ್ಲಿ ಒಂದು ಭಗವಂತನ ನಾಮಸ್ಮರಣೆ ನಡೀತಾ ಇರಬೇಕು, ಭಜನೆ ಕೀರ್ತನೆ ನಡೀತಾ ಇರಬೇಕು. ಅಂತಹ ಒಂದು ಪುರುಷ ಇಲ್ಲಿ ಮೇನ್ ಹೇಳ್ತಾ ಇರೋದು. ಧರ್ಮ ಸ್ವಾಸ್ಯ, ಅವರು ಧರ್ಮದಲ್ಲಿ ಇರುವಂಥವ್ರು ಇರಬೇಕು, ಮತ್ತು ಭಗವಂತನಲ್ಲಿ ಶ್ರದ್ಧೆ ಇರುವಂಥವ್ರು ಇರಬೇಕು. ಭಗವಂತ ಅಂದರೆ ಏನು ಎಲ್ಲ ಗೊತ್ತಿರುವಂಥವರನ್ನು ಮಾತ್ರ ಇಲ್ಲಿ ಭಗವಂತ ಅವರನ್ನು ಮಾತ್ರ ಆರಿಸಿಕೊಂಡು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತು ಈ ಜನನ ಮರಣವೆಂಬ ಚಕ್ರದಿಂದ ಬಿಡುಗಡೆ ಮಾಡ್ತೀವಿ. ಬರೀ ವೈಕುಂಠಕ್ಕೆ ಹೋಗೋದು, ಸ್ವರ್ಗಕ್ಕೆ ಹೋಗೋದು, ಬ್ರಹ್ಮಲೋಕಕ್ಕೆ ಹೋಗೋದು ಇದು ಮುಖ್ಯ ಅಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ನರಕಕ್ಕೂ ಹೋಗ್ತೀವಿ, ಸ್ವರ್ಗಕ್ಕೂ ಹೋಗ್ತೀವಿ, ಬ್ರಹ್ಮಲೋಕಕ್ಕೂ ಹೋಗ್ತೀವಿ, ಎಲ್ಲ ಕಡೆಯೂ ಹೋಗ್ತೀವಿ. 14 ಲೋಕಗಳಲ್ಲಿ ಯಾವ ಲೋಕಕ್ಕೂ ಬೇಕಾದರೂ ಹೋಗಬಹುದು ನಮ್ಮ ಕರ್ಮಾನುಸಾರ. ಆದರೆ ಸ್ವರ್ಗಕ್ಕೆ ಹೋದರೂ ಮತ್ತೆ ಪುನಃ ವಾಪಸ್ ಬರ್ತೀವಿ, ನರಕಕ್ಕೆ ಹೋದ್ರಂತೂ ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತೀವಿ, ಬ್ರಹ್ಮಲೋಕಕ್ಕೆ ಹೋದ್ರೂ ಸಹ ಅಲ್ಲಿ ಕಷ್ಟಗಳನ್ನು, ನಮ್ಮ ಪುಣ್ಯವನ್ನು ಮುಗಿದ ನಂತರ ಮತ್ತೆ ಭೂಲೋಕಕ್ಕೆ ಬರ್ತೀವಿ. ಆದರೆ ಕೇವಲ ವೈಕುಂಠಕ್ಕೆ ಹೋದರೆ ಮಾತ್ರ ಪುನರ್ಜನ್ಮ ಇಲ್ಲ. ಅದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಿದ್ದಾನೆ, ನೀವು ವೈಕುಂಠಕ್ಕೆ ಬರುವ ಮಾರ್ಗವನ್ನು ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿ. ಮಯಾ ತಮಮಿದಂ ಸರ್ವಂ ಜಗದ ವ್ಯಕ್ತ ಮೂರ್ತಿನ.
ಸಮಸ್ತ ಈ ಸೃಷ್ಟಿಯು ಪರಮಾತ್ಮನ ಸಂಕಲ್ಪದಿಂದಲೇ ಕಣ್ಣಿಗೆ ಕಾಣುವ ಹಾಗೆ ಸೃಷ್ಟಿಸಲ್ಪಟ್ಟಿದೆ. ಈ ಸೃಷ್ಟಿ ಭಗವಂತನೇ ಸೃಷ್ಟಿ ಮಾಡಿದ್ದು. ಇಲ್ಲಿ ನಾವು ಸೃಷ್ಟಿ ಮಾಡಿದ್ದೇನೂ ಇಲ್ಲ. ಇಲ್ಲಿ ನಾವು ಹೇಳ್ಬೋದು, ನಾವು ಮನೆ ಕಟ್ಟಿದ್ದೇವ್ರಿ, ಇದು ನಾವು ಸೃಷ್ಟಿ ಮಾಡೋದಲ್ವಾ, ಇದು ಅಪಾರ್ಟ್ಮೆಂಟ್ ನಾವು ಕಟ್ಟಿದ್ದೇವೆ, ಇದು ನಾವು ಸೃಷ್ಟಿ ಮಾಡೋದಲ್ವಾ ಅಂತ ಹೇಳಿ. ಅಪಾರ್ಟ್ಮೆಂಟ್ ಸೃಷ್ಟಿ ಮಾಡಿದವರು, ಮನೆ ಕಟ್ಟಿದವರು ನಾವಿರಬಹುದು, ಆದರೆ ಈ ಸೃಷ್ಟಿಯ ಪ್ರತಿಯೊಂದು ವಸ್ತುಗಳನ್ನು ಉಪಯೋಗಿಸೋದು ಭಗವಂತನೇ ಕೊಟ್ಟಿದ್ದು. ಆ ಭಗವಂತ ಕೊಟ್ಟಿರಲಿಲ್ಲ ಅಂದರೆ ನಾವಿಲ್ಲಿ ಇರೋಕ್ಕೆ ಆಗ್ತಾನೆ ಇರಲಿಲ್ಲ. ಇದು ಸೃಷ್ಟಿಯನ್ನು ಈ ಪರಮಾತ್ಮ ಕೊಟ್ಟ ಸೃಷ್ಟಿಯಲ್ಲಿ ನಾವಿದ್ದೀವಿ. ಈ ಸೃಷ್ಟಿ ಪರಮಾತ್ಮನಿಂದಲೇ ಬಂದದ್ದು. ಇದು ನಾವು ಮಾಡಿದ್ದು ಅಂತ ಅಕಸ್ಮಾತ್ ನಾವು ಏನಾದರೂ ಹೇಳಿದ್ರು ಅದು ನಾಶವಾಗುವಂಥದ್ದು, ನಶ್ವರವಾಗುವಂಥದ್ದು. ಪರಮಾತ್ಮ ಕೊಟ್ಟಿದ್ದು ಶಾಶ್ವತ. ನೀವು ಗಾಳಿ ತಗೊಳ್ರಿ, ಬೆಳಕು, ಸೂರ್ಯ ತಗೊಳ್ರಿ, ಚಂದ್ರ ತಗೊಳ್ರಿ, ಇವು ಯಾವ ನಾಶ ಆಗೋದಿಲ್ಲ. ಅದೇ ನಾವು ಏನು ಬೇಕಾದರೂ ತಗೊಳ್ರಿ, ನೀವು ಎಂಥದ್ದು ದುಡ್ಡು ಖರ್ಚು ಮಾಡಿ ನೀವು ಏನೇ ನಾವು ಇದು ಮಾಡಿದ್ದು ಅಂತ ಹೇಳಿದ್ರು ಆ ದುಡ್ಡಿಗೂ ಮಹತ್ವ ಇಲ್ಲ. ನಾವು ಮಾಡಿದ್ದಕ್ಕೂ ಅಲ್ಲಿ ಇಷ್ಟು ವರ್ಷ ಅಂತ ಏನದ್ರದ್ದು ಒಂದು ಲಿಮಿಟ್ ಇರುತ್ತೆ, ಅಷ್ಟು ವರ್ಷ ಆದಮೇಲೆ ಅದು ಮತ್ತೆ ನಾಶ ಆಗಲೇಬೇಕದು. ಹೀಗೆ ಇದು ನಾವು ಮಾಡಿದ್ದು, ಇದು ನಮ್ಮ ಪ್ರಪಂಚದಲ್ಲಿ ಅಂತ ಇದ್ದರೆ ಅದು ನಶ್ವರ. ಆದರೆ ಭಗವಂತನ ಪ್ರಪಂಚ ಶಾಶ್ವತವಾಗಿರುವಂಥದ್ದು, ಅದು ನಶ್ವರ ಆಗುವಂಥದ್ದಲ್ಲ ಅಂತ ಹೇಳಿ. ಇದರಿಂದ ಪರಮಾತ್ಮನ ರೂಪವೇ ಆಗಿದೆ, ಅದು ಪರಮಾತ್ಮನಲ್ಲ. ಆದರೆ ಇದು ಎಲ್ಲ ಪರಮಾತ್ಮನೇ, ಎಲ್ಲದರಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಆದರೆ ನಮಗೆ ಅದರಲ್ಲಿ ಕಾಣ್ತಾ ಇಲ್ಲ, ನಾವು ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಕಲ್ಲಲ್ಲೂ ಭಗವಂತ ಇದ್ದಾನೆ, ಮಣ್ಣಲ್ಲೂ ಭಗವಂತ ಇದ್ದಾನೆ, ಗಾಳಿಯಲ್ಲೂ ಭಗವಂತ ಇದ್ದಾನೆ. ಭಗವಂತ ಸೃಷ್ಟಿಸಿದ ಪ್ರತಿಯೊಂದರಲ್ಲಿಯೂ ಭಗವಂತ ಇದ್ದಾನೆ. ಆದರೆ ನಾವು ಅದನ್ನು ನೋಡಲಿಕ್ಕೆ ತಯಾರಿಲ್ಲ, ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಫಸ್ಟ್ ಅಂದರೆ ಯಾಕಂದರೆ ಇದು ನಂದು, ನಾನು ಮಾಡಿದ್ದು ತಕ್ಷಣ ಒಪ್ಕೊಂಡ್ಬಿಡ್ತೀವಿ. ಆದರೆ ಭಗವಂತ ಕೊಟ್ಟಿದ್ದು, ಇದರಲ್ಲಿ ಭಗವಂತ ಇದ್ದಾನೆ ನೋಡಿ ಅಂದರೆ ನಮಗಲ್ಲಿ ಭಗವಂತ ಕಾಣೋದು ಇಲ್ಲ, ಇನ್ನೊಂದು ಅದು ಒಪ್ಪೋದು ಇಲ್ಲ. ನಾನು ಮಾಡಿದ್ದಂದರೆ ಬೇಗ ನಾವು ಒಪ್ಕೊಂಡ್ಬಿಡ್ತೀವಿ. ನಚ ಮತ್ಸಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಾಮಾತ್ಮ ಭೂತ ಭಾವನಃ. ಮತ್ತು ಈ ಪ್ರಾಣಿಗಳಲ್ಲೆಲ್ಲ ಪರಮಾತ್ಮನಲ್ಲಿ ಇರುವುದಿಲ್ಲ, ಆದರೆ ಪರಮಾತ್ಮನ ಈಶ್ವರೀಯ ಮಾಯಾಶಕ್ತಿಯ ಪ್ರಭಾವವೇ ಇರುತ್ತದೆ. ಈ ಶಕ್ತಿಯಿಂದ ಪರಮಾತ್ಮನು ಎಲ್ಲರ ಪಾಲನೆ ಮಾಡುತ್ತಾನೆಯೇ ಹೊರತು ಇಲ್ಲಿ ನಿಜ ಸ್ವರೂಪದಲ್ಲಿ ಇರುವುದಿಲ್ಲ. ಪ್ರತಿಯೊಂದು ಪ್ರಾಣಿಯಲ್ಲಿಯೂ, ಪಕ್ಷಿಯಲ್ಲಿಯೂ, ಸರ್ವರಲ್ಲಿಯೂ ಭಗವಂತ ಇದ್ದಾನೆ. ಕಾಪಾಡುವವನು ಅವನೇ. ನಾವು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮದು ಇಷ್ಟು ವರ್ಷ ಆಯುಷ್ಯ ಅಂತ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರು ನಾವು ತಿಳ್ಕೊಳ್ತೀವಿ ನಾವಿಲ್ಲಿ ಶಾಶ್ವತವಾಗಿ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಸ್ಮಶಾನಕ್ಕೆ ಹೋಗಿ ನೋಡಬೇಕು, ಆಸ್ಪತ್ರೆಗಳಿಗೆ ಹೋಗಿ ನೋಡಬೇಕು. ಮನುಷ್ಯನ ಜೀವನ ಎಷ್ಟು ನಶ್ವರ, ಎಷ್ಟು ದುಃಖದಿಂದ ಕೂಡಿದೆ ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಸ್ಮಶಾನಕ್ಕೆ ಹೋಗಿ ನೋಡಿದಾಗ ಅಯ್ಯೋ ನೆಕ್ಸ್ಟ್ ಮತ್ತೆ ನಂದೇ ಇಲ್ಲಿ ಇರೋದು ಅಂತ ನಮಗೆ ಅರ್ಥ ಆಗಬೇಕು. ಆ ರೀತಿ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಪ್ರತಿಯೊಂದರಲ್ಲಿಯೂ ಭಗವಂತನ ಮಾಯೆ ಇದೆಯೇ ಹೊರತು ಇಲ್ಲಿ ನಾವು ಮಾಡಿದ್ದು ಏನೂ ಇಲ್ಲ. ಪ್ರತಿಯೊಂದರಲ್ಲಿಯೂ ಭಗವಂತನ ಶಕ್ತಿಯೇ ಇದೆ. ಯಾವ ರೀತಿ ಆಕಾಶದಿಂದ ಉತ್ಪತ್ತಿಯಾಗಿ ಎಲ್ಲೆಲ್ಲಿಯೂ ಸಂಚರಿಸುವ ಮಹಾನ್ ವಾಯು ಯಾವಾಗದಲ್ಲೂ ಆಕಾಶದಲ್ಲಿರುವುದೋ ಅದರಂತೆಯೇ ಪರಮಾತ್ಮನ ಸಂಕಲ್ಪ ಉತ್ಪತ್ತಿಯಾದುದರಿಂದ ಸಮಸ್ತ ಜೀವಿಗಳು ಪರಮಾತ್ಮನಲ್ಲಿಯೇ ಇವೆ ಎಂದು ತಿಳಿಯಬೇಕು. ಇಲ್ಲಿ ಗಾಳಿ ಯಾವ ಥರ ಇದೆ ಅಂದರೆ ಗಾಳಿ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಂದರೆ ಹೇಗೆ? ಗಾಳಿ ಬೀಸ್ತಾ ಇರುತ್ತೆ, ನಮಗೆ ಕಾಣೋದಿಲ್ಲ. ಗಾಳಿ ಭಗವಂತ, ವಾಯುದೇವರು ಅಂತ ಹೇಳ್ತೀವಿ ನಾವು, ಅದರೊಳಗೆ ಭಗವಂತ ಇದ್ದಾನೆ. ಆದರೆ ಗಾಳಿ ಏನು ಮಾಡುತ್ತೆ? ಅಂಟ್ಕೊಳ್ಳೋದಿಲ್ಲ ಅಂದರೆ ಹೇಗೆ? ಗಾಳಿ ಒಂದು ಮಲ್ಲಿಗೆ ಹೂವಿನ ವಾಸನೆ, ಹೂವಿನ ಹತ್ರದಿಂದ ಬಂದರೆ, ಗಿಡದ ಹತ್ರದಿಂದ ಬಂದರೆ ನಮಗೆಲ್ಲ ಹೂವಿನ ವಾಸನೆ ಬರುತ್ತೆ. ಅದು ಒಂದು ತಿಪ್ಪೆಯಿಂದ ಬಂದರೆ ತಿಪ್ಪೆ ವಾಸನೆ ಬರುತ್ತೆ. ನಾವು ಹೂವಿನ ಸುಗಂಧ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ವಾಸನೆ ಇದೆ ಅಂತ ಮೂಗರಳಿಸ್ತೀವಿ. ಗಾಳಿ ಮೂಗರಳಿಸುತ್ತಾ? ಇಲ್ಲ. ನಾವು ತಿಪ್ಪೆ ವಾಸನೆ ಬಂದರೆ ಮೂಗು ಮುಚ್ಕೊಳ್ತೀವಿ, ಆದರೆ ಗಾಳಿ ಮೂಗು ಮುಚ್ಕೊಳ್ಳುತ್ತಾ? ಇಲ್ಲ. ಅದಕ್ಕೇನು ಸಂಬಂಧನೇ ಇಲ್ಲ. ಏನಿದೆಯೋ ಆ ವಾಸನೆಯನ್ನು ನಾನು ಹೊತ್ಕೊಂಡು ಬಂದಿದ್ದೀನಿ ಅಷ್ಟೇ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾವು ಸಹ ಈ ಸಂಸಾರದಲ್ಲಿ, ಈ ಮಾನವ ಜನ್ಮದಲ್ಲಿ ನಾವು ಇದೇ ಥರ ಇರಬೇಕು. ಇದು ನಂದು ಅಂತ ಏನಿದೆ, ಇದು ನಂದು ಯಾವುದು ಶಾಶ್ವತ ಅಲ್ಲ, ಇದೆಲ್ಲ ನಶ್ವರ. ಗಾಳಿಯ ಹಾಗೆ ಯಾವುದನ್ನು ಅಂಟಿಕೊಳ್ಳದ ಹಾಗೆ ಇರಬೇಕು. ಸೂರ್ಯನಂತೆ ಯಾವುದನ್ನು ಅಂಟಿಸಿಕೊಳ್ಳದ ಹಾಗೆ ಇರಬೇಕು. ಸೂರ್ಯನೂ ಸಹ ಅಷ್ಟೇ. ಸೂರ್ಯ ತನ್ನ ಬೆಳಕನ್ನು ಕೊಡ್ತಾನೆ,
ಎಲ್ಲ ಕಡೆ ಒಂದೇ ಬೆಳಕನ್ನು ಕೊಡ್ತಾನೆ, ಎಲ್ಲ ಕಡೆ ಒಂದೇ ಉಷ್ಣತೆಯನ್ನು ಕೊಡ್ತಾನೆ. ಆದರೆ ಕೆಲವರಿಗೆ ಚಳಿ ಜಾಸ್ತಿ ಇದೆ, ಬಿಸಿಲು ಕಾಯಿಸ್ಕೋಬೇಕು ಅಂತೀವಿ. ಕೆಲವರು ಅಯ್ಯೋ ಬಿಸಿಲಿಗೆ ಮೈ ಚುಟ್ಟು ಚುಟ್ಟು ಅಂತ ಇದೆ, ನೆರಳಲ್ಲಿ ಹೋಗಬೇಕು ಅನಿಸುತ್ತೆ. ಸೂರ್ಯ ಇದಕ್ಕೆ ಯಾವುದು ನನಗೆ ಸಂಬಂಧ ಇಲ್ಲ, ನನ್ನ ಕೆಲಸವೇನು, ನಾನು ಇಷ್ಟು